ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ತಿರುವಳ್ಳುವರ್ ಅವರ ಜಯಂತಿ ನಮಗೆಲ್ಲ ಗೊತ್ತಿದೆ. ಕಳೆದ ಹಲವು ದಶಕಗಳಿಂದ ಬೆಂಗಳೂರಿನಲ್ಲಿ ತಿರುವಳ್ಳುವರ್ ಪ್ರತಿಮೆ ಅನಾವರಣ ಆಗಬೇಕು, ಚೆನ್ನೈನಲ್ಲಿ ಸರ್ವಜ್ಞರ ಪ್ರತಿಮೆ ಅನಾವರಣಗೊಳ್ಳಬೇಕು ಅಂತ ನಿರಂತರವಾಗಿ ಹೋರಾಟ ನಡೆಯುತ್ತಿತ್ತು. ಹಲವು ದಶಕಗಳ ಹೋರಾಟಕ್ಕೆ ಉತ್ತರ ಸಿಗದ ಸಂದರ್ಭ ಆಗ 2009ರಲ್ಲಿ ಯಡಿಯೂರಪ್ಪ ಸಿಎಂ ಇದ್ದಾಗ ಕನ್ನಡ ಹಾಗೂ ತಮಿಳಿಗರು ಸಹೋದರ ರೀತಿ ಇರಬೇಕು, ಎರಡು ರಾಜ್ಯದವರು ಒಟ್ಟಿಗೆ ಬಾಳಬೇಕು ಅಂತ ಸ್ಪಷ್ಟ ಉದ್ದೇಶ ಇತ್ತು. ದಶಕಗಳ ಹೋರಾಟ ನಡೆದಿತ್ತು. ಹಲವರು ಪ್ರಾಣ ಸಹ ಕಳೆದುಕೊಂಡಿದ್ರು. ಯಡಿಯೂರಪ್ಪ ಅವರ ದೂರದೃಷ್ಟಿಯಿಂದ ಸಮಸ್ಯೆ ಬಗೆಹರಿದಿತ್ತು. ಅದೊಂದು ಇತಿಹಾಸ. ತಿರುವಳ್ಳುವರ್ ಅವರ ಪ್ರತಿಮೆ 18 ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು. ಅನಾವರಣ ಆಗಲು ಅವಕಾಶ ಸಿಕ್ಕಿರಲಿಲ್ಲ. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ತಮಿಳುನಾಡು ಸಿಎಂ ಜೊತೆ ಚರ್ಚಿಸಿದ್ರು. ಬಳಿಕ ಇಲ್ಲಿ ತಿರುವಳ್ಳುವರ್, ಚೆನ್ನೈನಲ್ಲಿ ಸರ್ವಜ್ಞರ ಪ್ರತಿಮೆ ಅನಾವರಣ ಮಾಡಲಾಯಿತು. ಬಹಳ ಸಂತೋಷವಾಗಿದೆ. ವಿಶ್ವಕವಿ ತಿರುವಳ್ಳುವರ್ ಜಯಂತಿ ಸಂದರ್ಭದಲ್ಲಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿ ಬಂದು ಮಾಲಾರ್ಪಣೆ ಮಾಡಿದ್ದೇನೆ. ನನ್ನ ಜೊತೆ ಅನೇಕ ನಾಯಕರು ಬಂದಿದ್ದಾರೆ. ತಿರುವಳ್ಳುವರವರ ಒಂದು ಜಯಂತಿ ಸಂದರ್ಭದಲ್ಲಿ ಬಂದಿದ್ದಾರೆ. ಇದೊಂದು ಬಹಳ ಪುಣ್ಯಾತ್ಮರನ್ನ ನೆನಪು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಮಾಲಾರ್ಪಣೆ ಮಾಡಿದ್ದೇವೆ.